ಪಂಚಮಿ ಹಬ್ಬ. ಸೊ ಹಾಗಾಗಿ ನಾಗರ ಪಂಚಮಿ ಹಬ್ಬ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾರ್ಮಲಾಗಿ ಬೆಳಗ್ಗೆ ಎದ್ದೇಳ್ತೀವಿ, ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ತೀವಿ, ಹಾಗೆ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ತೀವಿ. ಮುಗಿಸಿದಾದ್ಮೇಲೆ ಮೊದಲನೇದಾಗಿ ನಾವು ಒಂದು ಅಡಿಕೆ ತಟ್ಟೆ ತೊಗೋಬೇಕು. ಸೊ ಅಡಿಕೆ ತಟ್ಟೆ ತೊಗೊಂಡು ಇದರಲ್ಲಿ ನಾವು 5 ಇಡಿ ಅಕ್ಕಿನ ಹಾಕ್ಕೋಬೇಕಾಗತ್ತೆ. ಸೊ ಇದು ಯಾಕಪ್ಪ ಮಾಡ್ತಿರೋದು ಅಂತಂದರೆ ಬೆಲ್ದಾರ್ತಿಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಿಪ್ರೇಷನ್ ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಮನೆಯಲ್ಲೇ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಅಡಿಕೆ ತಟ್ಟೆ ತೊಗೊಂಡು ಅದರಲ್ಲಿ ನಾವು ಅಕ್ಕಿನ 5 ಇಡಿ ಅಕ್ಕಿ ಹಾಕ್ಕೋಬೇಕು. ಅದರಲ್ಲಿ ಸ್ವಸ್ತಿಕ್ ಅಂತ ಬರೆದಿದ್ದೀನಿ, ಕಾಣಿಸ್ತಾ ಇದೆಯಾ ನಿಮಗೆ? ಸ್ವಸ್ತಿಕ್ ಅಂತ ಬರೆದು ಅದ್ರ ಮೇಲೆ ನಾವು ಅರಿಶಿನ ಕುಂಕುಮ ಹೂವನ್ನು ಹಾಕ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಇದಾದಮೇಲೆ ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಇದ್ರ ಮೇಲ್ಗಡೆ ನಾವು ವೀಳ್ಯದೆಲೆನ ಇಟ್ಕೊಳ್ಳೋಣ. ಸೊ ವೀಳ್ಯದೆಲೆ ಹಾಗೆಯೇ ಬಟ್ಲಡಿಕೆ. ಸೊ ಬಟ್ಲಡಿಕೆನೇ ತುಂಬ ಶ್ರೇಷ್ಠ, ಹಾಗಾಗಿ ಬಟ್ಲಡಿಕೆನ ಇಟ್ಕೊಳ್ಳೋಣ. ಸೊ ವೀಳ್ಯದೆಲೆ ಬಟ್ಲಡಿಕೆ ಇಟ್ಟಿದ್ದೀನಿ. ಅದಾದಮೇಲೆ ಇದಕ್ಕೆ ನಾನು 2 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಸೊ ಅಚ್ಚು ಬೆಲ್ಲ ನೋಡಿ ನೀಟಾಗಿ ಚೆನ್ನಾಗಿರಬೇಕು, ಈ ಥರ ನೋಡಿಬಿಟ್ಟು ತೊಗೊಳ್ಳಿ. ಅಚ್ಚು ಬೆಲ್ಲ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾವು ಮಾಡ್ತಿರೋದು ಬೆಲ್ಲದಾರ್ತಿ ಅಲ್ವಾ, ಅದಕ್ಕೋಸ್ಕರ. ಹಾಗೆಯೇ ಬಾಳೆಹಣ್ಣು ಆ ಕಡೆ ಈ ಕಡೆ. ಸೊ ಬಾಳೆಹಣ್ಣು ತುದಿನ ಸ್ವಲ್ಪ ಅಂದರೆ ಸ್ವಲ್ಪ ಕಿವುಚ್ಕೊಂಡು ಆಮೇಲೆ ನಾವು ಇಡಬೇಕಾಗತ್ತೆ. ಯಾವುದೇ ಪೂಜೆಗೆ ಇಡಬೇಕಾದ್ರೆ ಸ್ವಲ್ಪ ಗಿಲ್ಬಿಟ್ಟು ಇಡಬೇಕಂತಾರಲ್ಲ ಹಾಗೆ. ಈಗ ನಾನು ಅಡಿಕೆ ತಟ್ಟೆಗೆ ಹಾಗೆ ಬೆಲ್ಲದ ಅಚ್ಚುಗಳಿಗೆ ಎಲ್ಲದಕ್ಕೂ ನಾವು ಅರಿಶಿನ ಕುಂಕುಮನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಗೆಜ್ಜೆ ವಸ್ತ್ರನ ಹಾಕ್ಕೊಂಡಿದ್ದೀನಿ. ಸೊ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಬಿಟ್ಟು ಬೇಕಿದ್ರೆ ನಾವು ತಂಬಿಟ್ಟಲ್ಲಿ ಕೂಡ ಆರತಿನ ರೆಡಿ ಮಾಡ್ಕೋಬೋದು. ಸೊ ತಂಬಿಟ್ಟು ಮತ್ತು ಬೆಲ್ಲದಾರ್ತಿ ಇವೆರಡೂ ತುಂಬಾ ಶ್ರೇಷ್ಠ. ತಂಬಿಟ್ಟು ಮಾಡೋಕ್ಕಾಗಲ್ಲ ಅನ್ನೋರು ಬೆಲ್ಲದ ಅಚ್ಚುಗಳಲ್ಲಿ ಮಾಡ್ಕೋಬೋದು. ತಂಬಿಟ್ಟು ಮಾಡೋಕ್ಕೆ ನಿಮಗೆ ಟೈಮ್ ಇದೆ ಅಂತಂದರೆ ಬೆಳಗ್ಗೆ ಎದ್ದು ನಾವು ತಂಬಿಟ್ಟನ್ನೇ ಮಾಡಿಕೊಂಡು ತಂಬಿಟ್ಟು ಆರತಿ ಮಾಡ್ಕೋಬೋದು. ಇವೆರಡು ಆರತಿ ತುಂಬಾ ಶ್ರೇಷ್ಠ. ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲದಾರ್ತಿ ಮಾಡ್ಬೋದು ಅಥವಾ ತಂಬಿಟ್ಟು ಆರತಿನ ಮಾಡ್ಕೋಬೋದು. ಸೊ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅಂದರೆ ಪ್ರಸಾದಕ್ಕೆ ಕಡಲೆಪಪ್ಪು ಹಾಗೆಯೇ ಸಕ್ಕರೆನ ತೊಗೊಂಡಿದ್ದೀನಿ. ಇದಕ್ಕೂ ನೈವೇದ್ಯಕ್ಕೂ ಅಷ್ಟೇ ಸುಮಾರು ಜನ ಉಂಡೆಗಳೆಲ್ಲ ಮಾಡ್ಕೊಳ್ತಾರೆ, ಬಟ್ ಅದೇ ಟೈಮ್ ಇಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು. ಹಾಗೆಯೇ ಮೇಯ್ನಾಗಿ ಇದಕ್ಕೆ ಹಸಿ ದಾರ ತೊಗೋಬೇಕು. ಸೊ ಹಸಿ ದಾರನೂ ಕೂಡ ತೊಗೊಂಡಿದ್ದೀನಿ. ನೈವೇದ್ಯ ನಿಮಗೆ ಅದೇ ಏನಾದ್ರು ಎಳ್ಳುಂಡೆ ಎಲ್ಲ ಮಾಡೋಕ್ಕೆ ಟೈಮ್ ಇದ್ದರೆ ಎಳ್ಳುಂಡೆ ಎಲ್ಲ ಮಾಡ್ಕೋಬೋದು. ಸೊ ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಅಲ್ಲಿ ದೇವ್ರಿಗೆ ಹಾಕೋದಕ್ಕೆ ಅಂದರೆ ನಾಗರ ಕಲ್ಲಿಗೆ ಹಾಕೋದಕ್ಕೆ ಕೂಡ ಗೆಜ್ಜೆ ವಸ್ತ್ರ, ಅರಿಶಿನ ಕುಂಕುಮ ಹಾಗೆಯೇ ಕರ್ಪೂರ, ಹಸಿ ದಾರ, ಮೇಯ್ನಾಗಿ ಬೆಂಕಿ ಪೊಟ್ಟಣ, ಹಾಗೆಯೇ ಪ್ರಸಾದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹೂವು ತೊಗೊಂಡಿದ್ದೀನಿ ಎಕ್ಸ್ಟ್ರಾ, ಊದ್ಬತ್ತಿ, ಹಾಲು ಮತ್ತು ನೀರು ಮತ್ತು ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇವಿಷ್ಟು ನಾವು ಪೂಜೆಗೆ ರೆಡಿ ಮಾಡಿ ಇಟ್ಕೋಬೇಕು. ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡು ಹೋದರೆ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ನಾವು ಪೂಜೆನ ಮಾಡ್ಕೊಂಡು ಬರ್ಬೋದು. ಸೊ ಇವಿಷ್ಟು ಇವಾಗೆಲ್ಲ ರೆಡಿ ಆಗಿದೆ. ಈಗ ದೇವಸ್ಥಾನಕ್ಕೆ ಹೋಗಿ ಅಂದರೆ ದೇವಸ್ಥಾನದಲ್ಲಿ ನಾಗರ ಕಟ್ಟೆ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವು ಪೂಜೆನ ಮಾಡ್ಕೊಬರ್ಬೋದು. ಹುತ್ತಕ್ಕೆ ತನಿ ಎರಿಬೇಕು ಅಂತ ಹೇಳ್ತಾರೆ. ಸೊ ಹುತ್ತಕ್ಕೆ ತನಿ ಎರೋದಕ್ಕಿಂತ ಜಾಸ್ತಿ ಶ್ರೇಷ್ಠವಾಗಿರೋದು ಅಂತಂದರೆ ಈ ನಾಗರ ಕಲ್ಲುಗಳಿಗೆ ಪೂಜೆನ ಮಾಡೋಂಥದ್ದು. ಯಾಕಂದರೆ ಆ ಒಂದು ನಾಗರ ಕಲ್ಲಿಗೆ ಪೂಜೆ ಮಾಡೋದ್ರಿಂದ ನಮಗಿರೋಂಥ ದೋಷಗಳೆಲ್ಲನೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ತಾರೆ. ಎಸ್ಪೆಷಲಿ 4ನೇ ತಾರೀಕು ಮತ್ತು 7ನೇ ತಾರೀಕು ಹುಟ್ಟಿರೋರು ಎಸ್ಪೆಷಲಾಗಿ ಈ ಒಂದು ನಾಗರ ಪಂಚಮಿನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅವ್ರಿಗೆ ಫಸ್ಟ್ ಹುಟ್ಟುತ್ತಾನೆ ಅವ್ರಿಗೆ ಈ ಒಂದು ನಾಗರ ದೋಷ ಅಂತ ಬಂದುಬಿಡುತ್ತೆ. ಈ 4ನೇ ತಾರೀಕು 7ನೇ ತಾರೀಕು ಹುಟ್ಟಿರೋರಿಗೆ ಅಂದರೆ 4 ಅಂದರೆ 4 ಅಂತಲ್ಲ, 4 ಮತ್ತು ಕೂಡಿದ್ರೆ 4 ಬರುತ್ತಲ್ಲ, 22, ಈ ಥರ 13 ಮತ್ತು 25 ಈ ಥರ ಡೇಟ್ಗಳ ಎಲ್ಲನೂ ಯಾರು ಹುಟ್ಟಿರ್ತಾರೋ ಸೊ ಅವ್ರಿಗೆ ನಾಗರ ದೋಷ ಅನ್ನೋದು ಸ್ವಲ್ಪ ಇರುತ್ತೆ. ಅವರು ಈ ಥರ ಸುಬ್ರಹ್ಮಣ್ಯ ಸ್ವಾಮಿಗೆ ನಾಗರ ಪಂಚಮಿ ದಿನ ತನಿ ಎರೆಯೋದ್ರಿಂದ ತುಂಬಾ ಒಳ್ಳೆಯದು. ಇರೋ ದೋಷಗಳೆಲ್ಲವೂ ನಿವಾರಣೆ ಆಗುತ್ತೆ. ಸೊ ನಾನಿದು ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋದು, ಯಾಕಂದರೆ ನಾನು ಹುಟ್ಟಿರೋದು ಕೂಡ 4ನೇ ತಾರೀಕಲ್ವಾ, ಅದಕ್ಕೋಸ್ಕರ. ಮುಂಚೆ ಎಲ್ಲ ಪ್ರತಿ ಮಂಗಳವಾರ ಎಲ್ಲ ಮಾಡ್ತಾಯಿದ್ದೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈಗ ಬಂದು ಫಸ್ಟು ನಾಗರ ಕಲ್ಲೇನಿರುತ್ತೆ ನೀಟಾಗಿ ವಾಶ್ ಮಾಡ್ಕೋಬೇಕು, ಅಂದರೆ ನೀಟಾಗಿ ತೊಳಿಬೇಕು ನೀರು ಹಾಕಿಬಿಟ್ಟು. ಅದಾದಮೇಲೆ ನಾವು ಪೂರ್ತಿಯಾಗಿ ಅರಿಶಿನ ಬಳಿಬೇಕು. ಸೊ ಅರಿಶಿನ ಫುಲ್ಲಾಗಿ ನಾವು ಅರಿಶಿನ ಬಳಿದ್ಬಿಟ್ಟು ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ಆಮೇಲೆ ಹೂವನ್ನು ಇಟ್ಬಿಟ್ಟು ಹೂವೆಲ್ಲ ಹಾಕಿದ್ದಾದಮೇಲೆ ಗೆಜ್ಜೆ ವಸ್ತ್ರನ ಹಾಕಿ ಅದಾದಮೇಲೆ ನಾವೇನು ಮನೆಯಿಂದ ರೆಡಿ ಮಾಡಿ ಇಟ್ಕೊಂಬರ್ತೀವಲ್ಲ ಬಂದಿರ್ತೀವಲ್ಲ ಬೆಲ್ಲದಾರ್ತಿಗಳು, ಸೊ ಬೆಲ್ಲದಾರ್ತಿಯಲ್ಲಿ ನಾವು ಬೆಲ್ಲದಾರ್ತಿನ ತೆಗಿಬೇಕಾಗತ್ತೆ. ಸೊ
ಸೊ ಬೆಲ್ದಾರ್ತಿ ನೀಟಾಗಿ ನಾವು ಮಾಡ್ಕೋಬೇಕು. ಬೆಲ್ದಾರ್ತಿ ಎಲ್ಲ ತೆಗೆದಿದ್ದಾದಮೇಲೆ ನೆಕ್ಸ್ಟು ನಾವು ನಾವು ಮನೆಯಿಂದ ಹಸಿ ದಾರ ತೊಗೊಂಬಂದಿರ್ತೀವಲ್ವ, ಹಸಿ ದಾರನ ಹಾಕಬೇಕು. ಹಸಿ ದಾರನೆಲ್ಲ ಹಾಕಿಬಿಟ್ಟು ಆಮೇಲೆ ತೆಂಗಿನಕಾಯಿ ಹೊಡೆದಿಟ್ಬಿಟ್ಟು ಅದಾದಮೇಲೆ ನಾವೇನು ಹಾಲೆಲ್ಲ ತೊಗೊಂಬಂದಿರ್ತೀವಲ್ಲ, ಸೊ ಹಾಲನ್ನು ನಾವು ನಾಗರಕಲ್ಲಿಗೆ ಹಾಕಬೇಕಾಗತ್ತೆ. ಸೊ ನಾಗರಕಲ್ಲಿಗೆ ಹಾಕಿಬಿಟ್ಟು ಆಮೇಲೆ ಸೂರ್ಯ ನಮಸ್ಕಾರ ಎಲ್ಲ ಮಾಡಿಕೊಂಡು ದೇವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ನಾಗರಕಲ್ಲಿಗೆ ನಮಸ್ಕಾರ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅಲ್ಲೇ ಜನ ಬಂದಿರ್ತಾರಲ್ಲ, ಸೊ ನಾವು ಬೇಗ ಬೇಗ ಮಾಡ್ಕೋಬೇಕು. ಯಾಕಂದರೆ ಸುಮಾರು ಜನ ಬರ್ತಾನೆ ಇರ್ತಾರೆ, ಅವ್ರಿಗೂ ಕೂಡ ನಾವು ಜಾಗ ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಇದನ್ನು ಮಾಡಿಕೊಂಡು ಬರಬೇಕು. ಆಮೇಲೆ ಇದೆಲ್ಲ ಪೂಜೆ ಆದಮೇಲೆ ಅಲ್ಲೇ ದೇವಸ್ಥಾನಕ್ಕೆ ಬಂದಿರೋಂಥ ಭಕ್ತರುಗಳಿರ್ತಾರೆ, ಅವ್ರಿಗೆ ನಾವು ಮನೇಲಿ ಮಾಡ್ಕೊಂಬಂದಿರೋಂಥ ಪ್ರಸಾದ ಏನಿರುತ್ತೆ ಪ್ರಸಾದನ ಕೊಟ್ಬಿಟ್ಟು ಅವ್ರಿಗೆ ಅರಿಶಿನ ಕುಂಕುಮನ ಕೊಡಬೇಕು. ಒಂದು 3 ಜನಕ್ಕಾದರೂ ಒಂದು ಅರಿಶಿನ ಕುಂಕುಮನ ಕೊಡಬೇಕಾಗುತ್ತೆ. ಕೊಟ್ಟರೆ ತುಂಬಾ ಒಳ್ಳೆಯದು. ಸೊ ನಾನಿದು ಪ್ರತಿ ವರ್ಷ ಇದೇ ಥರನೇ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಕೊಬರ್ತಾ ಇರ್ತೀನಿ ಅಂತ. ಇನ್ನು ಇದು ಬಿಟ್ಟು ಬೇರೆ ಯಾವ ರೀತಿ ನೀವು ಮಾಡ್ಕೋಬೋದು. ಇನ್ ಕೇಸ್ ನಮಗೆ ಹೋಗೋದಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಅಥವಾ ಸಿಟಿಗಳ ಕಡೆ ಅಷ್ಟಾಗಿ ಸಿಗೋದಿಲ್ಲ ನಮಗೆ ಅಂತಲೂ ಕೆಲವ್ರಿಗೆ ಇರುತ್ತಲ್ವ, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅಥವಾ ನಾಗರಕಟ್ಟೆ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಕೂಡ ನೀವು ಮಾಡ್ಕೋಬೋದು. ಇದೇ ಥರನೇ ಸೇಮ್ ಪ್ರೊಸೀಜರೇ. ಏನಂದರೆ ನಿಮ್ಮ ಮನೇಲಿ ನಾಗರದ್ದು ವಿಗ್ರಹ ಏನಾದರೂ ಇತ್ತಂದರೆ ಅಥವಾ ಇಲ್ಲ ಅಂತಂದರೆ ಅರಿಶಿನ ಬರುತ್ತಲ್ಲ, ಸೊ ಅರಿಶಿನದಲ್ಲಿ ನಾಗರ ಒಂದು ವಿಗ್ರಹನ ನಾವು ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಅದಕ್ಕೇ ನಾವು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ನಾವು ಅಲ್ಲೇ ಹಾಲು ತನಿ ಎರ್ಕೋಬೋದು ಮನೆಯಲ್ಲೇನೆ. ಈ ರೀತಿ ಕೂಡ ನಾವು ಮನೇಲಿ ಕೂಡ ಮಾಡ್ಕೋಬೋದು. ಇನ್ ಕೇಸ್ ನಾವು ಹೊರಗಡೆ ಎಲ್ಲೂ ಹೋಗೋಕ್ಕಾಗಿಲ್ಲ ಅಂತಂದರೆ. ಸೊ ತುಂಬಾ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ನಾವು ಪೂಜೆನ ಮಾಡ್ಕೊಂಡು ಬರ್ಬೋದು. ಸೊ ಈ ಒಂದು ನಾಗರ ಪಂಚಮಿ ಮಾಡೋದ್ರಿಂದ ನಮಗಿರೋಂಥ ದೋಷಗಳು, ಕಷ್ಟಗಳು ಎಲ್ಲನೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವೆಷ್ಟು ಈ ನಾಗರಕಲ್ಲಿಗೆ ನೀರು ಹಾಕಿ ಅಥವಾ ಎಳ್ನೀರು ತುಂಬಾ ಶ್ರೇಷ್ಠ. ಸೊ ಎಳ್ನೀರು, ಹಾಲು ಮತ್ತು ನೀರು ಈ ಮೂರನ್ನು ನಾವು ಈ ಒಂದು ನಾಗರಕಲ್ಲುಗಳಿಗೆ ಹಾಕೋದ್ರಿಂದ ನಮಗೆ ಇರೋವಂಥ ದೋಷ ಎಲ್ಲನೂ ಹೋಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಬಿಸಿ ಇರುತ್ತಲ್ಲ ಕಲ್ಲು, ನಾವೆಷ್ಟು ಅದಕ್ಕೆ ನೀರು ಹಾಕಿ ತನಿ ಎರಿತಾ ಇರ್ತೀವೋ, ನೀರು ಹಾಕಿ ಎಳ್ನೀರು ಹಾಕಿ ತನಿ ಎರಿತೀವೋ ಅಷ್ಟು ಅದು ಬಿಸಿ ಇರೋದೆಲ್ಲ ತಂಪಾಗುತ್ತೆ. ಸೊ ತಂಪಾದಾಗ ನಮ್ಮ ದೋಷಗಳು ಕೂಡ ತಂಪಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆದಷ್ಟು ಮಂಗಳವಾರ ಟೈಮು ಏನಾದರೂ ಸಂಕಲ್ಪ ಮಾಡಿಕೊಂಡು ಒಂದು 16 ಮಂಗಳವಾರ ಮಾಡ್ತೀನಿ ಅಥವಾ 9 ಮಂಗಳವಾರ, ಈ ರೀತಿ 3 ಮಂಗಳವಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊತು. ನಮಗೆ ಕಷ್ಟಗಳಿದೆ, ಅದರಿಂದ ಹೊರಗಡೆ ಬರಬೇಕು ಅನ್ನೋರು ಈ ರೀತಿ ನಾವು ಮಾಡ್ಕೋಬೋದು. ಸೇಮ್ ಪ್ರೊಸೀಜರೇ ಮಾಡ್ಕೋಬೋದು. ಮಂಗಳವಾರ ಬಂದು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಅದಾದಮೇಲೆ ನೆಕ್ಸ್ಟು ಪಕ್ಕದಲ್ಲೇ ಅಶ್ವತ್ಥ ಕಟ್ಟೆ ಇರುತ್ತೆ. ಸೊ ಅಶ್ವತ್ಥ ಕಟ್ಟೆನ ಯಾವಾಗಂದರೆ ಅವಾಗ ಮುಟ್ಟಬಾರ್ದು. ಅಶ್ವತ್ಥ ಕಟ್ಟೆನ ಏನಿದ್ರೂ ಶುಕ್ರವಾರ ಮತ್ತು ಶನಿವಾರ ಮಾತ್ರ ನಾವು ಮುಟ್ಟಿ ನಮಸ್ಕಾರ ಮಾಡಬೇಕು. ಬೇರೆ ದಿನಗಳಲ್ಲಿ ಅಶ್ವತ್ಥ ಕಟ್ಟೆನ ಮುಟ್ಟಬಾರ್ದು. ಅಂದರೆ ಅಶ್ವತ್ಥ ಮರ ಏನಿರುತ್ತೆ ಅಶ್ವತ್ಥ ಮರನ ಮುಟ್ಟಿ ನಾವು ಪೂಜೆನ ಮಾಡಬಾರ್ದು. ಸೊ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ, ಅಂದರೆ ಇವತ್ತಲ್ಲ, ಸೊ ಈ ವರ್ಷ ನಮಗೆ ನಾಗರ ಪಂಚಮಿ ಹಬ್ಬ ಬಂದಿರೋದು ಜುಲೈ 29ನೇ ತಾರೀಕು. ಅದು ಮಂಗಳವಾರನೇ ಬಿದ್ದಿದೆ. ಸೊ ಮಂಗಳವಾರನೇ ಬಿದ್ದಿರೋದು ಇನ್ನೂ ಒಳ್ಳೆಯದು. ಸೊ ಮಂಗಳವಾರನೇ ಅಲ್ವಾ ನಾಗಪ್ಪನಿಗೆ ಪೂಜೆ ಮಾಡ್ತೀವಿ. ಸುಬ್ರಹ್ಮಣ್ಯ ಸ್ವಾಮಿ ವಾರ ಅಂತಲೇ ಹೇಳ್ತೀವಲ್ಲ ಮಂಗಳವಾರ, ಅದೇ ವಾರ ಹಬ್ಬ ಬಂದಿರೋದು ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಬರೋ ಮಂಗಳವಾರ ಯಾರೆಲ್ಲ ಮಾಡಬೇಕು ನಾಗರ ಪಂಚಮಿ ಹಬ್ಬ. ಯಾಕಂದರೆ ನಾನು ಫಸ್ಟೆಲ್ಲನೂ ಇದೆಲ್ಲ ವೀಡಿಯೋಸ್ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ಇದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೋಗಿ ಬಂದು ಆಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಹಾಗೆಲ್ಲ ಕೇಳ್ತಾಯಿದ್ರಿ. ಮುಂಚೆನೇ ಒಂದು ಸಲ ನಮಗೆ ವಿಡಿಯೋ ಅಪ್ಲೋಡ್ ಮಾಡಿ, ಸೊ ನಮಗೂ ಕೂಡ ಯೂಸ್ ಆಗುತ್ತೆ ಹಬ್ಬದ ದಿನ ಹೋಗಿ ಮಾಡ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನೀಗ ಒಂದು 5 ಡೇಸ್ ಮುಂಚೆನೇ ಹಾಕ್ತಾಯಿದ್ದೀನಿ ವಿಡಿಯೋ. ಸೊ ನಿಮಗೂ ಕೂಡ ಯಾರಿಗೆಲ್ಲ ಡೌಟ್ಸ್ ಇರುತ್ತೆ ಹೋಗಿ ನೀವು ಕ್ಲಿಯರ್ ಆಗಲಿ ಅನ್ನೋದಕ್ಕೆ ಇವಾಗಲೇ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸುಮಾರು ಜನಕ್ಕೆ ಇದು ಯೂಸ್ ಆಗುತ್ತೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಎಲ್ಲನೂ ರೆಡಿ ಮಾಡಿಕೊಂಡು ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಬರ್ಬೋದು. ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಮನೆಯಲ್ಲಿ ಕೂಡ ನಾವು ಮಾಡ್ಕೋಬೋದು. ಆದಷ್ಟು ಮಾಡಿದ್ರೆ ಒಳ್ಳೆಯದು. ಸೊ ಇನ್ ಕೇಸ್ ನಮ್ಗೆ ಇವಾಗ ಮಾಡೋಕ್ಕಾಗಲಿಲ್ಲ, ನಾಗರ ಪಂಚಮಿ ದಿನ ಮಾಡೋಕ್ಕಾಗಿಲ್ಲ ಅಂದರೆ ಗಣೇಶ ಹಬ್ಬ ಬರುತ್ತಲ್ಲ, ಸೊ ಗಣೇಶ ಹಬ್ಬದಲ್ಲಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನು ಹೇಳ್ದಂಗೆ ಪ್ರತಿ ಮಂಗಳವಾರ ನಾವು ಮಾಡ್ಕೋಬೋದು.
ಇದರಿಂದ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸುಮಾರು ಜನಕ್ಕೆ ನಾಗರದೋಷ ಇರುತ್ತೆ. ಸೊ ನಾಗರದೋಷ ಇರುತ್ತೆ ಅಂತ ಎಲ್ಲ ಕಡೆ ನೀವು ಕೇಳ್ತಾನೇ ಇರ್ತೀರ. ಸೊ ನಾಗದೋಷ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಇದೇ ಥರನೇ ಮಂಗಳವಾರ ಪೂಜೆ ಮಾಡೋದ್ರಿಂದ ಆದಷ್ಟು ನಾಗದೋಷ ಅನ್ನೋದು ನಿವಾರಣೆ ಆಗ್ತಾ ಬರುತ್ತೆ. ಇದಾದಮೇಲೆ ಕುಕ್ಕೆಗೆ ಏನಾದರೂ ಹೋಗಂಗಿದ್ರೆ ಕುಕ್ಕೆಗೆ ಹೋಗಿ ಬರ್ಬೋದು. ನಾವೇನು ವ್ರತ ಎಲ್ಲ ಮುಗಿಸಿರ್ತೀವಿ, ಅದಾದಮೇಲೆ ಕುಕ್ಕೆಗೆ ಹೋಗಿ ಬಂದು ಅಲ್ಲಿ ಕುಮಾರಧಾರ ನದಿ ಇದೆ ಅಲ್ವಾ, ಅಲ್ಲಿ ಹೋಗಿ ನಾವು ಸ್ನಾನ ಮಾಡ್ಕೊಂಡು ಬರೋದ್ರೆ ಇನ್ನೂ ಒಳ್ಳೆಯದು. ಆ ಪೂಜೆ ಮಾಡಿದ್ದಕ್ಕೂ ಸಂಪೂರ್ಣ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮದುವೆ ಆಗ್ತಿರೋ ಹೆಣ್ಮಕ್ಳು ಕೂಡ ಈ ಒಂದು ಪೂಜೆನ ಮಾಡ್ಬೋದು. ಮದುವೆ ಆಗ್ತಿರೋ ಹೆಣ್ಮಕ್ಳು ಮಾಡೋದ್ರಿಂದ ಒಳ್ಳೆ ಗಂಡ ಸಿಗ್ತಾರೆ, ಹಾಗೆಯೇ ಅವರ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮದುವೆ ಆಗದಿರೋ ಹೆಣ್ಮಕ್ಳು ಈ ಪೂಜೆನ ಮಾಡ್ಬೋದು. ಮದುವೆ ಆಗಿರೋರು ಕೂಡ ಈ ಒಂದು ಪೂಜೆನ ಮಾಡ್ಬೋದು. ತಮ್ಮ ಮನೆಯ ಶ್ರೇಯಸ್ಗೋಸ್ಕರ ಈ ಒಂದು ಪೂಜೆನ ಮಾಡ್ಕೋಬೋದು. ಸೊ ಸುಮಾರು ಹೆಣ್ಮಕ್ಳು ನಾಗರ ಪಂಚಮಿ ಹಬ್ಬದ ದಿನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲರೂ ಬಂದು ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೋಪ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.